ನನಗೆ ಬೈದು ಹರ್ಟ್ ಮಾಡಿ ಒಬ್ರೆ ಮುಗ್ತಿದ್ದಾರೆ. ಹೋಗು ಹೋಗು ಹೋಗು. ರೆಡಿನಾ? ಓ, ನಾನ್ ರೆಡಿ. ನಮ್ ಜನಗಳು ಅವರು ರೆಡಿ. ಸರಿ, ಮತ್ತೆ ಶುರು ಮಾಡೋಣ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಮ್ಯಾಡ್ನೆಸ್ ಯೂಟ್ಯೂಬ್ ಚಾನಲ್. ನಾನ್ ಗೊತ್ತಲ್ಲ, ನಿಮ್ಮ ಪ್ರೀತಿಯ ರುಚಿ ಶ್ರೀ. ಆಕ್ಚುಲಿ ಅವ್ರಿನ್ನ ಬಂದಿಲ್ಲ. ಸೊ ಹೇಗಿದೆ ನನ್ನ ಲುಕ್ ನೋಡಿ. ಆಕ್ಚುಲಿ ನಾನು ಬಾಂಧನ ಟ್ರೈ ಮಾಡಿದ್ದೀನಿ, ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಬಟ್ ಇಟ್ಸ್ ಗುಡ್ ಅಲ್ಲ, ನನಗೆ ಸಖತ್ ಇಷ್ಟ ಆಯಿತು ನೋಡಿ. ಆ್ಯಕ್ಚುಲಿ ಇದನ್ನು ಹಾಕಲಿಕ್ಕೆ ತುಂಬ ಕಷ್ಟ ಆಯಿತು. ಸ್ಟಾರ್ಟಿಂಗು ತುಂಬ ಟ್ರೈ ಮಾಡಿದೆ. ನಾನೆಲ್ಲ ಫುಲ್ ವೀಡಿಯೋಸ್ ನೋಡಿದ್ದೀನಿ ನಾನು ಇದನ್ನು ಹಾಕ್ಬೇಕಂತ. ಬಟ್ ತುಂಬ ಟ್ರೈ ಮಾಡಿ ಬೆಳಿಗ್ಗೆನೂ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಟ್ರೈ ಮಾಡಿ 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 ಕೊನೆಗೂ ಆಯಿತು. ಸೊ ಎಸ್, ಏನು ವಿಷಯ ಅಂತ ಅವ್ರು ಬಂದ್ಮೇಲೆ ಹೇಳ್ತೀನಿ, ಓಕೆನಾ? ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಸೊ ಇಲ್ಲಿ ನೋಡಿ, ಇವ್ರು ಯಾರು ಹೇಳಿ? ಓಕೆನಾ? ನಾನು ನಿಮ್ಮ ಮನು. ಅವ್ರು ಇವಾಗ ಆಕ್ಚುಲಿ ಕಾಫಿ ಆರ್ಡರ್ ಮಾಡಿದ್ರು. ಕಾಫಿ ಕುಡಿತಾ ಇದೀವಿ. ಬಿಸಿ ಫಿಲ್ಟರ್ ಕಾಫಿ. ಹೇಳು ಇವತ್ತೇನು ಸ್ಪೆಷಲ್ ಅಂತ. ನಾನು ಹೇಳ್ದೆ ಅವ್ರಿಗೆ, ನೀನ್ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಿದ್ದೆ, ಅದಕ್ಕೆ ಕರ್ಕೊಂಡ್ ಬಂದೆ ಅಂತ. ಇವತ್ತು ನಾವು ಬಂದಿರೋದು, ನಾನು ಕಾಣಿಸ್ತಾನೆ ಇರಲ್ಲ ಬರ್ಬೇಕು. ಹೌದಾ? ಸ್ವಲ್ಪ ಈ ಕಡೆ, ಸ್ವಲ್ಪ ಆ ಕಡೆ ಹೋಗು. ಸೊ ಎಸ್, ಇವತ್ತು ನಾವು ಬಂದಿರೋದು, ಮೊನ್ನೆ ಆ್ಯಕ್ಚುಲಿ ಸ್ಪೈಡರ್ ಮ್ಯಾನ್ನ ಬಂದು ಫಸ್ಟ್ ವೀಕೇ ನೋಡಬೇಕಿತ್ತು. ಬಟ್ ಇವ್ರ ಬರ್ಡೇ ಶಾಪಿಂಗಿಂದ ನನ್ನ ಸ್ಪೈಡರ್ ಮ್ಯಾನ್ ಮೂವಿನ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಇವತ್ತು ನಾವು ಬಂದಿದ್ದೀವಿ ಎಲ್ಲಿಗೆ? ಫೋರಮ್ ಮಾಲ್. ಫೋರಮ್ ಮಾಲಲ್ಲಿ PXL ಅಂತೂ ನನಗೆ ತುಂಬ ಇಷ್ಟ ಆಗೋಯ್ತು. ಆ್ಯಕ್ಚುಲಿ ಮೊನ್ನೆ ಇದು ದಿ ಆಡಿಸೆ ನೋಡಿದ್ದು, ಸೇಮ್ ಅದೇ PXL. ಸೊ ಮತ್ತೆ ಬಂದಿದ್ದೀವಿ, ಮತ್ತೆ ಫೋರಮ್ಗೆ ಬಂದಿದ್ದೀವಿ. ಎಂತಕ್ಕೆ? ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ನೋಡೋಕ್ಕೆ. ಆ್ಯಕ್ಚುಲಿ ಮೂವಿ ಜೊತೆಗೆ ತುಂಬ ಶೂಟ್ಸ್ ಮಾಡ್ಬೇಕು ಇವತ್ತು, ತುಂಬ ಕಾಂಟೆಂಟ್ ಶೂಟ್ ಮಾಡ್ತೀವಿ. ಮೂವಿ ಇರೋದು ಮಧ್ಯಾಹ್ನ, ಸೊ ಅದಕ್ಕೆ ತುಂಬ ಬೇಗ ಬಂದಿದ್ದೀವಿ. 9 ಗಂಟೆ ಇವಾಗ ಅನಿಸುತ್ತೆ. ಎಷ್ಟು? 9:30 ಅಷ್ಟರಲ್ಲಿ ಫೋರಮ್ ಹತ್ರ ಇದ್ದೀವಿ. ಸೊ 12 ಗಂಟೆವರೆಗೂ ಮೂವಿ ಸ್ಟಾರ್ಟ್ ಆಗೋವರೆಗೂ ಫುಲ್ ಶೂಟ್ ಮಾಡೋಣ. ನಾನು ಇವತ್ತೇ ಫಸ್ಟ್ ಅನ್ಸುತ್ತೆ 6 o'clock ಎದ್ದಿರೋದು. ನಾನು 4:15 ಬೆಳಗ್ಗೆ ಎದ್ದು ವರ್ಕೌಟ್ ಮಾಡಿ ಫುಲ್ ರೆಡಿಯಾಗಿ ಬಂದಿದ್ದೀವಿ. ನೋಡೋಣ ಏನೇನು ಮಾಡೋದು ಇವತ್ತು ಅಂತ. ಇನ್ಸ್ಟಾದಲ್ಲಿ ನಾವು ಹಾಕಿದ್ವಲ್ಲ ಸ್ಟೋರಿ, ಕ್ವಶನ್ಸ್ ಏನಾದ್ರು ಇದ್ರೆ ಕೇಳಿ ಅಂತ. ಸೊ ತುಂಬಾ ಜನ ಕ್ವಶನ್ಸ್ ಕೇಳಿದಾರೆ, ಅದಕ್ಕೆ ಆಕ್ಚುಲಿ ನಾವು ಆನ್ಸರ್ ಮಾಡ್ತೀವಿ. ಬಟ್ ಅದು ಬೇರೆ ವ್ಲಾಗ್ ಅಲ್ಲಿ ಬರುತ್ತೆ, ಇದು ಜಸ್ಟ್ ಡೈಲಿ ವ್ಲಾಗ್ ಆಗಿರುತ್ತೆ. ಅಲ್ಲಿ ನಾವು ಸೆಪರೇಟ್ ಆಗಿ ಕ್ವಶನ್ ಅಂಡ್ ಆನ್ಸರ್ಸ್ ಅಂತ ಮಾಡಿ ಇನ್ನೊಂದು ವ್ಲಾಗ್ ಹಾಕ್ತೀವಿ. ಹತ್ರ 100 ಕ್ವಶನ್ಸ್ ಇದೆ. ಸೊ ತುಂಬಾ ಕ್ವಶನ್ಸ್ ಇದೆ ಅಂಡ್ ಬೇಜಾನ್ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಗಳಿದೆ. ಎಲ್ಲದಕ್ಕೂ ಆನ್ಸರ್ ಮಾಡ್ತೀವಿ. ಸಕ್ಕತ್ತಾಗಿ ಕೇಳಿದಾರೆ ಕ್ವಶನ್ಸ್ ಅಂಡ್ ತುಂಬಾ ರಿಪೀಟೆಡ್ ಕ್ವಶನ್ಸ್ ಒಂದಿದೆ, ಅದೇನು ಅಂತ ಹೇಳ್ತೀವಿ. ತುಂಬಾ ಜನ ಕೇಳಿದ್ದಾರೆ ಆ ಕ್ವಶನ್ಸ್ ನ. ಆಕ್ಚುಲಿ ಡನ್, ಸಿಗೋಣ ಕಾಫಿ ಆದ್ಮೇಲೆ. ಎಸ್, ಹಿಂಗೆ ನೋಡ್ತಾ ಇರಿ ಏನೇನ್ ಮಾಡ್ತೀವಿ ಅಂತ. ಓಕೆ, ನೋಡ್ತಾವ್ರೆ ಯಾರು? ಇವರು. ಹೌದಾ? ಮನೆಯಲ್ಲೂ ಆಯ್ತಮ್ಮ, ಬಿಸಿಲಲ್ಲೂ ಚಳಿಯಲ್ಲೂ ಅಷ್ಟೇ. ಏ ಹಗ್ಗುಮ್ಮಿ ಬಿಸಿಲಲ್ಲೂ ಬೇರೆ ಮಾಡ್ತೀನಿ. ಓಕೆ, ಸೊ ಫೈನಲಿ ಫೋರಮ್ ಮಾಲಲ್ಲಿ ಏನಾಯ್ತಂದರೆ, ನಾವು ಕಾಂಟೆಂಟ್ ಶೂಟ್ ಮಾಡ್ತಿದ್ವಿ. ಅಲ್ಲಿನ ಫೋರಮ್ ಮಾಲಲ್ಲಿರುವಂಥ ಮ್ಯಾನೇಜ್ಮೆಂಟ್ ಅವ್ರು ಯಾರೋ ಬಂದು ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಲೈಕ್ ನೀವು ಟ್ರೈಪೋಡ್ ಯೂಸ್ ಮಾಡೋಂಗಿಲ್ಲ, ಮೈಕೆಲ್ಲ ಯೂಸ್ ಮಾಡೋಂಗಿಲ್ಲ ಅಂತ ಮಕ್ಕರ್ ಮಾಡಿಬಿಟ್ರು. ಸೊ ಅದಕ್ಕೆ ಒಂದು ಅರ್ಧ ಗಂಟೆ ಆ್ಯಕ್ಚುಲಿ ಟೈಮ್ ವೇಸ್ಟ್ ಆಯಿತು. ನನಗೆ ಸ್ವಲ್ಪ ಮೂಡ್ ಆಫ್ ಆಗೋಯ್ತು ಅದರಿಂದ. ಆ್ಯಕ್ಚುಲಿ ನಾನು ಹೇಳ್ದೆ ಇವಳಿಗೆ,
ಅವ್ರು ನೋಡ್ತಿದ್ದಾರೆ ವಿಡಿಯೋ ಮಾಡೋದು ಬೇಡ ಅಂತ. ಇವಳೇ ಯಾರು ಕೇಳ್ತಾರೆ, ನಮ್ಮನ್ನ ಯಾರು ಕೇಳ್ತಾರೆ ಅಂತ ಮಾಡಿಸ್. ಹಂಗೆಲ್ಲ ಏನ್ ಹೇಳಿಲ್ಲ, ಅವ್ರು ಆಕ್ಚುಲಿ ಇರ್ಲಿಲ್ಲ, ನಾ ಫ್ಲೋರ್ ಅಲ್ಲಿ ಇರ್ಲಿಲ್ಲ ಅವ್ರು ಯಾರು. ಆಕ್ಚುಲಿ ಫ್ಲೋರ್ ಅಲ್ಲಿ ಮೇನ್ ಇರಲ್ಲ. ಸೊ ಎಲ್ರ ಕೈಯಲ್ಲಿ ವಾಕಿ ಟಾಕಿ ಇರುತ್ತೆ. ಆ ವಾಕಿ ಟಾಕಿಯಲ್ಲಿ ಅವ್ರು ಹೇಳ್ತಾರೆ. ಸೊ ಅವ್ರು ಹಂಗೆ ಹೇಳಿ ಯಾರೋ ಇನ್ಫಾರ್ಮ್ ಮಾಡಿ ಬಂದು ಅವರು ಡೀಸೆಂಟ್ ಆಗೇ ಹೇಳಿದ್ರು, ಲೈಕ್ ಇಲ್ಲಿ ಮಾಡಂಗಿಲ್ಲ, ಪರ್ಮಿಷನ್ ತಗೊಬೇಕಾಗತ್ತೆ, ಸೊ ಪ್ಲೀಸ್ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು. ಸರಿ ಅಂತ ಸುಮ್ಮನೆ ಆದ್ವಿ. ಆಮೇಲೆ ನಾವು ಸುಮ್ಮನೆ ಇರ್ತೀವ, ನಾವು ಕಾಂಟೆಂಟ್ ಕ್ರಿಯೇಟರ್ಸ್. ಸರಿ ಅಂತ ಫೋರಮ್ ಮಾಲ್ ಆಚೆ ಹೋದ್ವಿ. ಫೋರಮ್ ಮಾಲ್ ಆಚೆ ಹೋಗಿ 1 hour ಪೀಕ್ ಶೂಟಿಂಗು. ಆಕ್ಚುಲಿ ಸ್ಟಾರ್ಟಿಂಗ್ ಹಾಫ್ ಅನ್ ಅವರ್ ಫುಲ್ ಜಗಳ ಆಗಿತ್ತು. ಜಗಳ ಆಕ್ಚುಲಿ ಏನಕ್ಕೆ ಜಗಳ ಅಂದ್ರೆ, ಇವಳು ಯಾವ್ದೋ ಸಾಂಗ್ ಶೂಟ್ ಮಾಡ್ಬೇಕು ಅಂತ ಇದ್ಲು, ನಾನು ಯಾವ್ದೋ ಸಾಂಗ್ ಶೂಟ್ ಮಾಡ್ಬೇಕಂತಿದ್ದೆ. ಅದಕ್ಕೊಂದು ಅರ್ಧ ಗಂಟೆ ಜಗಳ ಆಯ್ತು. ಜಗಳ ಎಲ್ಲ ಆದ್ಮೇಲೆ ಫೈನಲಿ ಶೂಟ್ ಮಾಡಿದ್ವಿ. ಸಖತ್ತಾಗಿ ಶೂಟ್ ಮಾಡಿದ್ವಿ. ಬಟ್ ಎಪಿಕ್ ನಂಗೆ ಆಗಿ ಶೂಟ್ ಬರ್ಲಿಲ್ಲ, ಬಂತು. ನಂಗೆ ಲಿರಿಕ್ಸ್ ನಂಗೆ ಅಂಡ್ ಮೈಂಡ್ ಇದಾಗೋಯ್ತಲ್ಲ, ನಂಗೆ ಆ ಲಿರಿಕ್ಸ್ ಗಳು ಮರ್ತೋಗ್ತೈತೆ. ಎಷ್ಟು ಶಿಟ್ ತರ ಆಕ್ಟಿಂಗ್ ಮಾಡಿದೀನಿ ಅಂದ್ರೆ ನಂಗೆ ಇಷ್ಟ ಆಗ್ಲಿಲ್ಲ. ಸೊ ಶೂಟ್ ಆಯ್ತು. ಅಂಡ್ ಇವಾಗ ಸ್ವಲ್ಪ ಸ್ಪೈಡರ್ ಮ್ಯಾನ್ ಮೂವಿ ನೋಡ್ಕೊಂಡ್ ಬಂದು ಜೋಶಲ್ ಮಾಡ್ತೀನಿ ಶೂಟ್ ನ. ಇವಳ್ದಿನ್ನೂ ಶೂಟ್ ಮುಗ್ದಿಲ್ಲ, ಬಟ್ 12:15ಗೆ ಮೂವಿ ಸ್ಟಾರ್ಟ್ ಆಗುತ್ತೆ. ಸೊ ಮೂವಿ ಆದ್ಮೇಲೆ ಶೂಟ್ ಮಾಡ್ತೀನಿ ಇವಳ್ದು. ಸೊ ಇನ್ನೇನು ಇವಾಗ 11:30. ಏನಾದ್ರು ಒಂದ್ ಸ್ವಲ್ಪ ತಿನ್ಬಿಟ್ಟು ಏನ್ ತಿಂತೀವಿ, ಟ್ಯಾಕೋ ಬೆಲ್. ಅಫ್ಕೋರ್ಸ್ ಟ್ಯಾಕೋ ಬೆಲ್ ಅಲ್ಲೇ ತಿಂತೀವಿ. ಟ್ಯಾಕೋ ಬೆಲ್ ಬಟ್ ಏನಾಗಿದೆ ಗೊತ್ತಾ, ಆಕ್ಚುಲಿ ಆರ್ಡರ್ ಮಾಡಕ್ ಹೋಗಿದ್ವಿ ಟ್ಯಾಕೋ ಬೆಲ್ ಇಂಟರ್ನೆಟ್ ಪ್ರಾಬ್ಲಮ್ ಏನೋ ಟೆಕ್ನಿಕಲ್ ಇಶ್ಯೂ ಆಗಿದೆ. ಸೊ ಅದಕ್ಕೆ 10 to 15 minutes ಅಲ್ಲಿ ಓಪನ್ ಆಗುತ್ತೆ ಅಂದ್ರು. ಸೊ ಫೈನ್ ಅಂತ ಸುಮ್ಮನೆ ಆಗಿದೀವಿ. ಸೊ ಅದು ತಿನ್ಕೊಂಡು ಮೂವಿ ನೋಡ್ಕೊಂಡು ಆಮೇಲೆ ಇವಳ್ದು ಶೂಟ್ ಮಾಡಬೇಕು. ಅಂಡ್ ಏನೋ ಹೇಳ್ತಿದ್ದೆ ನಾನು. ಎಸ್, ಇವಾಗ ಸ್ವಲ್ಪ ನನಗೆ ಎಡಿಟಿಂಗ್ ವರ್ಕ್ ಇದೆ. ಸೊ ಮೂವಿ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಸ್ವಲ್ಪ ಎಡಿಟಿಂಗ್ ಮುಗಿಸ್ಬೇಕು. ಆ ಎಡಿಟಿಂಗ್ ಎಲ್ಲ ಮುಗಿಸಿ ಆ್ಯಂಡ್ ಈ ವ್ಲಾಗ್ನು ಶೂಟ್ ಮಾಡ್ತಾ, ಕಾಂಟೆಂಟ್ ಶೂಟ್ ಮಾಡ್ತಾ ಫುಲ್ ಬ್ಯುಸಿ ಅಂದರೆ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಎಸ್, ಸಿಗೋಣ. ಓಕೆ, ಬರ್ತೀವಿ ಮತ್ತೆ. ಒಳಗೆ ಬಂದಿದ್ದೀವಿ. ಎಸ್, ವಿ ಆರ್ ಇನ್ಸೈಡ್. ಮತ್ತೆ PXL ಸ್ಕ್ರೀನ್ ಮೇಲೆ ನನಗೆ ಎಸ್, ವಿ ಆರ್ ಇನ್ಸೈಡ್. PXL ಸ್ಕ್ರೀನ್ ಮಾತ್ರ ಯಪ್ಪ ಬಂದಾಗೆಲ್ಲ ನನಗೆ ಮೆಸ್ಮರೈಸ್ ಮಾಡುತ್ತೆ. ನನಗೆ ಇವರನ್ನು ಬಿಡುವುದಿದೆ. ವರ್ಷಗಳಿಂದ ಜೊತೆಗಿದ್ದಾರೆ, ಎಲ್ಲರಿಗೂ ಇಷ್ಟ ಕೂಡ. ಸೊ ಗಮ್ ಪ್ರಾಬ್ಲಮ್ಸ್ ಇದ್ರೆ ಆರಿಸಿ ಗಮ್ ಎಕ್ಸ್ಪರ್ಟ್. 18 ಗಿಡಮೂಲಿಕೆಗಳ ನನಗೆ ಬೈದು ಹರ್ಟ್ ಮಾಡಿ ಒಬ್ರೆ ಮುಗ್ತಿದ್ದಾರೆ. ನನ್ನ ಬಗ್ಗೆ ಕನ್ಸರ್ನ್ ಇಲ್ಲ. ಬೆಳಿಗ್ಗೆಯಿಂದ ನಾನೇನು ತಿಂದಿಲ್ಲ, ಸುಸ್ತಾಗ್ತಿದೆ ನನಗೆ. ಅದು ನೋಡಿ ಹೇಗೆ ತಿಂತಿದ್ದಾರೆ ಅಂತ. ನಾನು ಡಿಸೈಡ್ ಮಾಡಿದ್ದೀನಿ ನಾನು ಇವ್ರ ಜೊತೆ ತಿನ್ನಲ್ಲ ಅಂತ. ಸೊ ಬೇಸಿಕಲಿ ವಿಷಯ ಏನಾಯ್ತಂದ್ರೆ, ನಾನು ಇವಳಿಗೇನು ಬೈದಿಲ್ಲ. ಆ್ಯಕ್ಚುಲಿ ಮೂವಿ ನೋಡ್ಬೇಕಾದ್ರೆ ಇಂಟರ್ವೆಲ್ಲಲ್ಲಿ ಇವಳು ಫೋನ್ನ ಬಂದು ನನ್ನ ಕೈಲಿ ಕೊಟ್ಟಿದ್ದು ಇಟ್ಕೊಳ್ಳೋಕ್ಕೆ. ಮೂವಿ ಟೈಮಲ್ಲಿ ಇಂಟರ್ವೆಲ್ಲಲ್ಲಿ ನಾನು ನನ್ನ ಫೋನ್ನ ಅವಳ ಫೋನ್ನ ಅವಳ ಕೈಗೆ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೆ. ಬಟ್ ನಂಗೆ ಕೊಟ್ಟಿಲ್ಲ. ಅದು ಬಂದು ಬ್ಯಾಗಲ್ಲಿ ಇಟ್ಟಿದ್ದೆ. ಬ್ಯಾಗಿಂದ ಅದು ಹೇಗೆ ಸೀಟ್ ಕೆಳಗೆ ಬಿದ್ದಿತ್ತು ನನಗಂತೂ ಐಡಿಯಾ ಇಲ್ಲ. ಸೊ ಅದು ಆಮೇಲೆ ಗೊತ್ತಾಯ್ತು ಸೀಟ್ ಕೆಳಗೆ ಬಿತ್ತು ಅಂತ. ಸೊ ಮೂವಿ ಇನ್ನೇನು ಸ್ಟಾರ್ಟ್ ಆಗ್ತಿತ್ತು. ಸೊ ಅದೇ ಫ್ರಸ್ಟ್ರೇಷನಲ್ಲಿ ನಾನು ಜಸ್ಟ್ ಒಂದೇ ಒಂದು ಮಾತೇನೋ ಬೈದೆ, ಲೈಕ್ ಫೋನ್ ಕರೆಕ್ಟಾಗಿ ಇಟ್ಕೊಳಕ್ ಆಗಲ್ವಾ ಅಂತ. ನನಗಿಂತ ಮೂವಿ ನೋಡೋದೇ ಇಂಪಾರ್ಟೆಂಟ್, ಏನು ಮಾಡಕ್ಕಾಗಲ್ಲ ಅಷ್ಟೇ. ನಮ್ಮ ವ್ಯಾಲ್ಯೂ ನಾನು ಬೈದಿದ್ದು ಫೋನ್ನ ಹುಷಾರಾಗಿ ಇಟ್ಕೊಳಕ್ ಆಗಲ್ವಾ ಅಂತ ಒಂದೇ ರೀಸನ್ಗೆ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಮನಸ್ಸಿಗೆ ನೋವು ಮಾಡ್ಬೇಕು ಅನ್ನೋ ಫೋನ್ ನನ್ನ ಹತ್ರ ಕೊಟ್ಟಿದ್ರೆ ತಾನೇ ನಾನು ಹುಷಾರಾಗಿ ಇಟ್ಕೊಳಕ್ ಸಾಧ್ಯ. ಫೋನ್ ನನ್ನ ಹತ್ರ ಇಲ್ಲ ಅಂದ್ಮೇಲೆ ನಾನು ಹೆಂಗ್ ಹುಷಾರಾಗಿ ಇಟ್ಕೊಳಕ್? ಸರಿ, ಐ ಆಮ್ ರಿಯಲಿ ಸಾರಿ. ಇವಾಗ ದಯವಿಟ್ಟು ತಿನ್ನು. ಅದು ಎಲ್ಲರ ಮುಂದೆ, ಥಿಯೇಟರ್ ಎಲ್ಲರ ಮುಂದೆ. ಥಿಯೇಟರ್ ಅಲ್ಲ, ಅದು ಹಾಲ್, ಸಿನಿಮಾ ಹಾಲ್. ಸಿನಿಮಾ ಹಾಲ್ ಅಲ್ಲಿ ಎಲ್ಲರ ಮುಂದೆ ನನಗೆ ಬೈದಿದ್ದಾರೆ. ನಮ್ಮ ಪಕ್ಕದಲ್ಲಿ ಕೂತಿದ್ದವರು ಹಿಂದಿಯವರು, ಅವ್ರ ಕನ್ನಡ ಅರ್ಥನೂ ಆಗಿಲ್ಲ ಆಕ್ಚುಲಿ. ಅವ್ರ ಕನ್ನಡ ಅರ್ಥ ಆಗಿಲ್ಲ ಅಂತಂದ್ರೆ ಇವ್ರು ಬೈದಿದ್ವೆ. ಓಕೆ, ಇವ್ರು ಏನೋ ಬೈತಿದ್ದಾರೆ ಅಂತ ಅಷ್ಟು ಅಲ್ಲ. ಅವ್ರಿಗೇನು ಅವರೇ ನನ್ ಬಗ್ಗೆ ನಾನೇನ್ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ಕೊಂಡ್ ಕೂತಿದ್ರ. ಅವ್ರ ಪಾಡಗ ಅವ್ರ ಫಿಲಮ್ ನಾನು ಇವ್ರ ಮೇಲೆ ಕಿರ್ಚಿದೆ. ಇವಾಗ ಎಲ್ಲರೂ ತಿರುಗಿ ನೋಡಿದ್ರೆ ಹೆಂಗಿರುತ್ತೆ? ಸ್ಪೈಡರ್ ಮ್ಯಾನ್ ವಾಸ್ ಪೀಕ್. ನನ್ಗೆ ಚಿಕ್ಕ ವಯಸ್ಸಿಂದನೂ ಸ್ಪೈಡರ್ ಮ್ಯಾನ್ ಅಂದ್ರೆ ಒಂಥರ ಕ್ರೇಜ್. ಐ ಜಸ್ಟ್ ಲವ್ ಸ್ಪೈಡರ್ ಮ್ಯಾನ್. ಈ ಮೂವಿ ನೋಡಿ ಅದಿನ್ನೂ ಜಾಸ್ತಿ ಆಗಿದೆ. ಐ ಜಸ್ಟ್ ಲವ್ ಸ್ಪೈಡರ್ ಮ್ಯಾನ್. ನನ್ಗೆ ಇಷ್ಟ ಆಯ್ತು. ಸರಿ, ಪ್ಲೀಸ್ ತಿನ್ನು. ಆಯ್ತು, ಫೈನ್. ನಾನು ಮಾತಾಡ್ತಿದ್ದೀನಿ, ಇರು. ಹಿಡ್ಕೋ, ನಾನು ತಿಂತೀನಿ. ನನಗೆ ಆಕ್ಚುಲಿ ಇಷ್ಟ ಆಯ್ತು, ಇಷ್ಟ ಆಗಿಲ್ಲ ಅಂತೇನಿಲ್ಲ, ಬಟ್ ನಾಟ್ ದಟ್ ಮಚ್.
Okay, okay. I give ratings 8. That's it. 8 ಕೊಟ್ಟಿದ್ದಾಳಲ್ಲ. ಓಕೆ ಫೈನ್, ತಿನ್ಮೇಲೆ ಸಿಗೋಣ. ಓಕೆ, ಇವಳನ್ನ ಬೈದೆ ಬೇಜಾರ್ ಮಾಡ್ದೆ ಅಂತ ಇವಾಗ ಗೇಮ್ ಆಡಿಸ್ತಿದ್ದೀನಿ. ಗೇಮ್ ಆಡ್ಬೇಕು ಅಂತ ಹೇಳಿದ್ದಾಳೆ. ಸೊ ಯಾ, ಯಾವ್ದೋ ದೊಡ್ಡ ಸ್ವಿಂಗ್ ಕರ್ಕೊಂಡು ಹೋಗ್ತಿದ್ದಾಳೆ. ಅದ್ ನೋಡಿದ್ರೆ ಬೇಜಾನ್ ಸ್ವಿಂಗ್ ಆಗ್ತಿದೆ, ನನಗೆ ಭಯ ಆಗ್ತಿದೆ. ನನಗೂ ಭಯ ಆಗ್ತಿದೆ. ಬಟ್ ಇವಳು ಆಡ್ಬೇಕಂತೆ. ಆಕ್ಚುಲಿ ಇದನ್ನ ಲಾಸ್ಟ್ ವೀಕ್ ಹೇಳಿದೆ ಆಡೋಣ ಅಂತ, ಇವನು ಆಡೋಣ. ಬೇಡ ಬೇಡ ಅಂತ ಎದ್ರುಕೊಂಡ್ಬಿಟ್ಟಿದ್ದ. ನೋಡೋಣ ಏನೇನ್ ಗೇಮ್ ಆಡ್ಬೋದು ಅಂತ, ಬನ್ನಿ. ನೋಡಿ ಆಟ ಆಡಕ್ ಹೋಗ್ತಾ ಇದಾರೆ. ಡಾಲ ಏ ಅದೇಂತಕ್ಕೆ ಸುಮ್ನೆ ಏನ್ ಮಾಡೋದು ಅದು ಇಟ್ಕೊಂಡು. ಇವ್ರಿಗಿಂತದ್ರಲ್ಲೆಲ್ಲ ಭಾರಿ ಇಷ್ಟ ಆಡಕ್ಕೆ. ಲಿಟ್ರಲಿ ಎಷ್ಟ್ ಭಯ ಪಡ್ಕೊಂಡ ಅಂದ್ರೆ ಇವ್ರು ಆ ಸ್ವಿಂಗ್ ಆಟದಲ್ಲಿ ನಂಗೇನೋ ನಗು ಬರ್ತಿದೆ. ಆಕ್ಚುಲಿ ನಿಲ್ಸಿ ನಿಲ್ಸಿ ಅಂತ ಹೇಳ್ತಾರೆ ಅವರು. ಇಲ್ಲ ಅದೇ ಅಷ್ಟು ಟೈಮಿಂಗ್ಸ್ ಆದ್ಮೇಲೆ ಸ್ಟಾಪ್ ಆಗುತ್ತಲ್ವಾ, ಅವ್ರೇನು ಮಾಡ್ಲಿಕ್ಕೆ ಆಗಲ್ಲ. ಇವನ್ ಫುಲ್ ಭಯ ಪಡ್ಕೊಂಡ. ಲೆಟ್ಸ್ ಡೂ, ನೋಡೋಣ. ಓಡ್ಸು, ರೇಸಲ್ಲಿ ಗೆಲ್ಲು. ಹೋಗು ಹೋಗು ಹೋಗು. ಸೈಡ್ ಮರಳಿಸು ಸ್ವಲ್ಪ ಬೈಕ್ನ. ಹಾ, ಗೋ, ಗುಡ್. ಓಡು ಓಡು, ಹೋಗು 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 ಹೋಗು. ಒತ್ತು ಹತ್ತು, ಹೋಗು ಹೋಗು, ಸೂಪರ್, ಕಮಾನ್. ಓಯ್ ಸೋತೆ. ಇಲ್ಲ ಇಲ್ಲ, ಹೋಗು. ಆಯ್ತಾ? 5ನೇ ಪ್ಲೇಸಲ್ಲಿ ಇದೆಯಾ? 7 ಜನ. 4ನೇ ಪ್ಲೇಸು. ಓ, ಹೋಗು ಹೋಗು ಹೋಗು, ಅವನ್ನ ಬೀಟ್ ಮಾಡು. ತಿರ್ಗಾ 4ಗೆ ಬಂದ್ಲು. ಆಯ್ತು, ಹೋಗು. 4th. ಏಯ್ ಎಂತ ಹಾರ್ಡ್ ಮಾಡು ಮಾಡು. ಎಕ್ಸೈಟ್ ಆಗಿದ್ಯಾ ಮನು? ವಿನ್ ಆಗ್ತೀಯಾ? ನೋಡೋಣ ವಿನ್ ಆಗ್ತೀಯಾ ಅಂತ. ನಾನು ಲೆವೆಲ್ 4, ನೀನ್ ಅಟ್ಲೀಸ್ಟ್ ಲೆವೆಲ್ 1 ಬರ್ಬೇಕು. ಓಕೆ, ಗೋನ್ ಗೋನ್. ಹಾರ್ಡ್ ಲೆವೆಲ್ ತಗೊಂಡಿದ್ದಾರೆ. ಸೂಪರ್ ಮನು, ಸೂಪರ್. ನೋಡ್ಕೊಂಡಾಡು. ಗುಡ್ ಗುಡ್. ಗೋ ಗೋ ಗೋ. ಆಕ್ಸಲರೇಷನ್ ಫುಲ್ ಜಾಸ್ತಿ ಹಿಂಗ್ ಮಾಡು ಮನು, ಮಾಡು. ಗೋ ಗೋ ಗೋ, ಬೇಗ. ಕಮಾನ್ 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 ಕಮಾನ್. ಏನಾಯ್ತು? ಗುಡ್. ಸೊ ನಾವಿವಾಗ ಡ್ಯಾಶಿಂಗ್ ಕಾರ್ಸ್ ಅಲ್ಲಿ ಇದ್ದೀವಿ. ಡ್ಯಾಶಿಂಗ್ ಕಾರ್ಸ್, ಕಮಾನ್. ಓಕೆ ಓಕೆ, ಗೇಮ್ ಆಡೋಣ. ಏ ಆಡಲೇ. ಏನೋ ಹೊಡಿತಾನ ಏನೋ ಗೊತ್ತಿಲ್ಲ. ಹೊಡಿ ಪ್ಲೀಸ್.
ಸುಮ್ನೆ ಶೂಟ್ ಮಾಡಬಾರ್ದು, ಬುಲೆಟ್ ಖಾಲಿ ಆಗುತ್ತೆ. ಹೊಡಿ. ತಲೆಗೊಡಿ, ತಲೆಗೊಡಿದ್ರೆ ಒಂದೇ ಏಟು. ಬಂದ ತಲೆ. ಗುಡ್ ಗುಡ್. ಉಲ್ಟಾ ತಿರುಗಿ, ಈ ಕಡೆ ಹಿಂದೆ ತಿರುಗು, ತಿರುಗು ತಿರುಗು, ಆ ಕಡೆ ಒಂದ್ ನೋಡಿ, ತಿರುಗಿ ಈ ಕಡೆ. ಬಂದಿಲ್ವಾ ಸಾರಿ? ಅಲ್ಲ ನಾವೇ ತಲೆ ಕೊಡಿ, ತಲೆಗೆ ಹೊಡಿ. 3 ಜನ ಅವರೇ ಕಾಣಿಸ್ತಾ? ಈ ಕಡೆ ಈ ಕಡೆ ಈ ಕಡೆ ಬಾ, ಎಲ್ಲೆಲ್ಲ ಹೊಡಿತಿದ್ಯಾ? ಹಾ ಹೊಡಿ 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 ಹೊಡಿ, ಈ ಕಡೆ ಬಾ, ಹೊಡಿ. ಹಾ ಹೊಡಿ, ತಲೆಗೆ ಹೊಡಿ, ಹೊಡಿ 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 ಹೊಡಿ. ಹಾ ಹೊಡಿ, ಸೂಪರ್ ಸೂಪರ್. ಏ ಮನು, ಎಲ್ಲೆಲ್ಲ ಹೊಡಿತಿದ್ಯಾ ಮನು? ತಲೆ ಹೊಡಿ, ತಲೆ ಹೊಡಿ, ಕರೆಕ್ಟ್ ಆಗಿ ನೀಡು. ಓಡಿ 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 ಓಡಿ. ತಲೆ ತಲೆ ಗುರಿ ನೋಡಿ. ಗುಡ್. ಇರು 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 ಇರು. ಹೊಡಿ 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 ಎಲ್ಲ ಬರ್. ಹೊಡಿ 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 ಹೊಡಿ, ತಲೆ ಹೊಡಿ. ವೆರಿ ಗುಡ್. ಈ ಕಡೆ ಎಲ್ಲ ಎಲ್ಲ ನೋಡಿ, ಹೊಡಿ 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 ಹೊಡಿ. ಹಾ ಏ ನಾನು ಇದು ಸೂಪರ್. ಬೇಗ ಹೊಡಿ ಹೊಡಿ ಹೊಡಿ. ಏ ಹೊಡಿ 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 ಹೊಡಿ. ಅಯ್ಯೋ ಹೊಡಿಯೋ. ಹಾ ಹೊಡಿ 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 ಹೊಡಿ. ಸೂಪರ್ ಸೂಪರ್. ಅಲ್ಲ ನೋಡು, ರೂಮಲ್ಲಿ ಹೌಸ್ಕೊಂಡವನೆ. ಹೊಡಿ. ಗುಡ್ ಗುಡ್. ಹಾ ಹೊಡಿ ಹೊಡಿ ಹೊಡಿ. ಸ್ಟೇಜ್ ಕ್ಲಿಯರ್, ರಿಸಲ್ಟ್ ಯು. ಫಸ್ಟು. ಸೊ ಎಸ್, ನಾವು ಆ್ಯಕ್ಚುಲಿ ಇವಾಗ ವಿವಿಪುರಮ್ಗೆ ಬಂದಿದ್ದೀವಿ. ತುಂಬ ದಿನದಿಂದ ಬರಬೇಕು ಅಂತ ಅನ್ಕೊಂತಿದ್ವಿ, ಬಟ್ ಟೈಮ್ ಆಗ್ತಿರ್ಲಿಲ್ಲ. ಇವತ್ತು ಕರೆಕ್ಟ್ ಟೈಮ್ 6 o'clock ಬಿಟ್ವಿ ಅಲ್ಲ ಮಾಲ್. 6 o'clock ಬಿಟ್ವಿ ಮಾಲ್ಗೆ. ಇವಾಗ ಬಂದ್ವಿ ಬಿಕಾಸ್ ಈವ್ನಿಂಗ್ ಟೈಮಲ್ಲಿ ಎಲ್ಲ ಓಪನ್ ಆಗೋದಲ್ವಾ. ಸೊ ಎಸ್, ಇವಾಗ ಬಿಟ್ಟು ಇವಾಗ ಬಂದು ದೋಸೆ ತಿಂತಿದ್ದೀವಿ. ಇಲ್ಲಿ ದೋಸೆ ಫೇಮಸ್ ಅಂತೆ. ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಎಲ್ಲ ತಿಂದಿದ್ದೀನಿ. ಲಿಟ್ರಲಿ ಬೆಸ್ಟ್ ದೋಸೆ ನಾನು ಎಲ್ಲೂ ಟೇಸ್ಟ್ ಮಾಡಿಲ್ಲ. ಇವರೇನೋ ಇಲ್ಲಿ ಬೆಸ್ಟ್ ದೋಸೆ ಸಿಗುತ್ತೆ ಅಂತ ಹೇಳಿ ಕೊಡಿಸ್ತಿದ್ದಾರೆ. ನೋಡೋಣ ದೋಸೆ ವಿವಿಪುರಂ ದೋಸೆ ಬೆಸ್ಟ್ ದೋಸೆ. ಸೊ ನೋಡೋಣ, ಇಲ್ಲಿ ನಂಗೆ ಬೆಸ್ಟ್ ದೋಸೆ ಟೇಸ್ಟ್ ಮಾಡ್ತೀರಾ ಏನು ಅಂತ ಹೇಳ್ತೀನಿ, ಬನ್ನಿ. ದೋಸೆ ತಿಂದ್ರೆ ಟೇಸ್ಟ್ ವಾಸ್ ಗುಡ್. ಟೇಸ್ಟ್ ಬಗ್ಗೆ ಮಾತಿಲ್ಲ, ಬಟ್ ನಂಗೆ ಏನಂದ್ರೆ ಕರುಮ್ ಅನ್ನೋದ್ರೆ ನಂಗೆ ಇಷ್ಟ ಆಗಲ್ಲ. ನಂಗೆ ಸ್ವಲ್ಪ ದಪ್ಪ ಇರಬೇಕು ತಿನ್ನಕ್ಕೆ. ಬಟ್ ಟೇಸ್ಟ್ ವೈಸ್ ಸಾಕಾಗಿತ್ತು. ಸೊ ಇವಾಗ ಇವರು ಇಲ್ಲಿ ಬೆಸ್ಟ್ ಬಾದಾಮ್ ಮಿಲ್ಕ್ ಟೇಸ್ಟ್ ಮಾಡಿಸ್ತಾರೆ. ನೋಡೋಣ ಬನ್ನಿ. ಮನು 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 ದೋಸೆ ಲಿಟ್ರಲಿ ಟೇಸ್ಟ್ ಚೆನ್ನಾಗಿತ್ತು, ಬಟ್ ನನಗೆ ಸ್ವಲ್ಪ ದಪ್ಪ ಇರಬೇಕು. ಕರುಮ್ ಇಷ್ಟ ಆಗಲ್ಲ. ಅದ್ ಬಿಟ್ರೆ ಬೇರೆ ಎಲ್ಲ ನೈಸ್, ಗುಡ್ ಅಲ್ಲ ಮನು? ಯೂನಿಕ್ ಫೇವ್ರೇಟ್. ಹೆಂಗಿದೆ? ನೈಸಾ? ಆಕ್ಚುಲಿ ಬಾದಾಮ್ ಮಿಲ್ಕ್ ಕುಡಿದು ಹೊಟ್ಟೆ ಫುಲ್ ಆಗ್ಬಿಟ್ಟಿದೆ. ಅಂಡ್ ಬಾದಾಮ್ ಮಿಲ್ಕ್ ಲಿಟ್ರಲಿ ಸಗದಾಗಿತ್ತು. ಎಷ್ಟಾಯ್ತು ನಂಗೆ? ಬೇಟ್ನಾ ವಿವಿಪುರಮ್ಗೆ ಬಂದು ಬೇರೆ ಏನೋ ಟ್ರೈ ಮಾಡಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಲ್ವಾ. ಸೊ ಅದಕ್ಕೆ ಒಂದೇ ಒಂದು ಪನ್ನೀರ್ ಮಂಚೂರಿಯನ್ ರೋಲ್ ಆರ್ಡರ್ ಮಾಡಿದೀವಿ. ಏನದು? ಕುನಾಫಾ ಬಂದು ಒಂದೇ ಒಂದು ಪಾರ್ಸೆಲ್ ಹೇಳಿದೀನಿ. ಕುನಾಫಾ ಇಷ್ಟನೇ ಇಲ್ಲ. ಅಂದ್ರೆ ಒರಿಜಿನಲ್ ಅಥೆಂಟಿಕ್ ಕುನಾಫಾ ನಾವು ಟ್ರೈ ಮಾಡಿಲ್ಲ. ಸೊ ಅದಕ್ಕೆ ಅದನ್ನ ಟ್ರೈ ಮಾಡೋಣ ಅಂತ ಜಸ್ಟ್ ಒನ್ ಟ್ರೈ ಅಷ್ಟೇ. ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ಯಾವತ್ತೂ ಟ್ರೈ ಮಾಡಕ್ ಹೋಗಲ್ಲ ಅಷ್ಟೇ. ಬಟ್ ಅಮ್ಮ ತಿನ್ವಲ್ಲ ಅದೆಂತ ಕುನಾಫಾ. ಬಟ್ ಇವತ್ತು ವಿವಿಪುರಂ ಒಂಥರ ತುಂಬಾ ಖಾಲಿ ತುಂಬಾ ಖಾಲಿ ಹೊಡಿತಿದೆ. ಇದು ವೀಕ್ ಡೇಸ್ ಅಲ್ಲ, ಮಂಡೇ. ಸೊ ಸ್ವಲ್ಪ ಕಮ್ಮಿ. ಸೊ ಮಂಡೇ, ಬಟ್ ಆದ್ರೂ ಈ ಟೈಮ್ ಮೇ ಬಿ 8 o'clock, ಇನ್ನು 7:15, ಒಂದು 8 ಗಂಟೆ ಮೇಲೆ ರಶ್ ಆಗುತ್ತೆ. ನೀವು ಮಾತಾಡ್ತೀರಾ? ಎಲ್ಲಿ ಮಾತು ನಿಲ್ಲಿಸ್ತಾನೆ ಹೇಳಿ, ನಾನು ಮಾತಾಡಕ್ಕೆ ಟೈಮ್. ಆಯ್ತಾಯ್ತು ಮಾತಾಡು.
ಆಕ್ಚುಲಿ ಕ್ವಶನ್ ಅಂಡ್ ಆನ್ಸರ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ ಬಟ್ ಲಿಟ್ರಲಿ ಬೇಜಾನ್ ಕ್ವಶನ್ಸ್ ಬಂದಿದೆ ಸಿಗ್ಲಿಲ್ಲ ಗೊತ್ತಾ. ಟೈಮೇ ಸಿಕ್ಕಿಲ್ಲ. ಫುಲ್ ಪ್ರತಿಯೊಂದು ಕ್ವಶನ್ಗೂ ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡ್ತೀವಿ. ಓಕೆ ಕೇಳಿರೋ ಎಲ್ಲ ಕ್ವಶನ್ಸ್ಗೂ ನಾವು ಆನ್ಸರ್ ಮಾಡ್ತೀವಿ. Done. ಓಕೆ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಆ್ಯಕ್ಚುಲಿ ಇನ್ನೂ ಇವಳ್ದು ಬರ್ಡೇ ಶಾಪಿಂಗ್ ವ್ಲಾಗ್ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಬರೋದಿದೆ. ತಿಂದುನೇ ಇವತ್ತು ಸುಸ್ತಾಗ್ಬಿಟ್ಟಿದೆ. ಆ್ಯಂಡ್ ನನ್ನ ಫೋನಲ್ಲೂ ಕೂಡ ಚಾರ್ಜ್ ತುಂಬ ಕಮ್ಮಿ ಇದೆ. ಸೊ ಅದಕ್ಕೆ ಬೇಗ ವ್ಲಾಗ್ ಮುಗಿಸ್ತಿದ್ದೀನಿ. ಸೊ ಇನ್ನೇನು ಇವಾಗ ವ್ಲಾಗ್ ಮುಗೀತು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. Love you guys. Bye. ಅಲ್ಲಿವರೆಗೂ ನನ್ನೇ ನೋಡ್ತೀರಿ. ಓಕೆ ಅಲ್ಲಿವರೆಗೂ ನನ್ನನ್ನೇ ನೋಡ್ತಾ ಇರಿ. ಓಕೆ ಓಕೆ ಮತ್ತೆ ಸಿಗೋಣ. ಓಕೆ ಅಷ್ಟೇ.